ಹಾಯ್ ಗಾಯ್ಸ್, ಇವತ್ತಿಗೆ ಎಷ್ಟು ಕನ್ಸ್ಟ್ರಕ್ಷನ್ ಆಗಿದೆ ನೋಡೋಣ. ಸೊ ಗೋಡೆ ಪೂರ್ತಿ ಕಟ್ಟಿದ್ದಾರೆ. ಬಂದ ತಕ್ಷಣ ನೋಡಿದೆ ಇಟ್ಟಿಗೆ ಏನೋ ಕಮ್ಮಿ ಆದಂಗೆ ಅನಿಸ್ತೈತೆ. ಯಾರಾದ್ರೂ ಎತ್ಕೊಂಡು ಹೊಂಟೋಗ್ಬಿಟ್ರಾ? ಯಾರು ಎತ್ಕೊಂಡು ಹೋಗಿರೋಕ್ಕೆ ಸಾಧ್ಯ ಇಲ್ಲ, ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಕಂಪ್ಲೀಟಾಗಿ ಗೋಡೆ ಕಟ್ಟಿದ್ದಾರೆ, ಇನ್ನೂ ಸಜ್ಜೆದು ಕಟ್ಟಿಲ್ಲ. ಹಾಂ, ಟ್ಯೂರಿಂಗ್ ಎಲ್ಲ ಆಗಿದೆ, ಇಷ್ಟೊತ್ತವರೆಗೂ ಮಾಡಿದ್ದೀನಿ. ಬಟ್ಟೆ ಕಾಲು ಎಲ್ಲ ನೀರಲ್ಲಿ ನೆಂದೋಗ್ಬಿಟ್ಟಿದೆ. ಇದು ಒಂದು ರೂಮು. ಇಲ್ಲಿ ಏನು ಬರುತ್ತೆ? ಅಯ್ಯೋ, ಕಟ್ಟಿಸ್ತಾರೋ ನನಗೇನೆ ಗೊತ್ತಿಲ್ವಲ್ಲ. ಹಾಂ ಹಾಂ, ವಾಶ್ರೂಮ್ ಇರುತ್ತೆ. ಇದು ವಾಷಿಂಗ್ ಮಿಷಿನ್ ಇಡೋಕ್ಕೆ ಜಾಗ. ನೆಕ್ಸ್ಟು ಇದು ಕಿಚನ್ನು. ನೆಕ್ಸ್ಟು ಇದು ಪೂರ್ತಿ ಹಾಲ್ನ ಡೋರಿಂದ ತೋರಿಸ್ಬಿಡ್ತೀನಿ. ಇದು ಪೂರ್ತಿ ಹಾಲು. ಸೊ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಲೆಫ್ಟಲ್ಲಿ ಕಿಚನ್ ಇದೆ. ನೆಕ್ಸ್ಟು ಇದು ವಾಶ್ರೂಮು. ಸೊ ಇದು ವಾಷಿಂಗ್ ಮಿಷಿನ್ ಇಡೋ ಜಾಗ. ನೆಕ್ಸ್ಟು ಇದೊಂದು ರೂಮು. ಇದು 1 BHK ರೂಮ್ ಅಂದಂಗೆ, 1 BHK ಹೌಸ್ ಆದಂಗೆ ಆಯಿತು. ನೆಕ್ಸ್ಟು ನಮ್ಮ ಮೇಸ್ತ್ರಿ ಈ ವಾರ ಪೂರ್ತಿ ಬಂದಿಲ್ಲ. ಅಟ್ಲೀಸ್ಟ್ ಈ ವಾರದಲ್ಲಿ ಬಂದ್ಬಿಟ್ಟಿದ್ದ ಅಂದರೆ ಕೆಲಸ ಅರ್ಧ ಆಗಿರೋದು. ಇದು ಪಾರ್ಕಿಂಗ್ ಸ್ಲಾಟ್ ಆಗುತ್ತೆ ಇಷ್ಟು. ಸೊ ನೆಕ್ಸ್ಟು ಇಲ್ಲಿಂದ 3 ಫೀಟು 3 ಸ್ಟೆಪ್ಸ್ ಬರುತ್ತೆ. ಇಲ್ಲಿ 4 ಸ್ಟೆಪ್ಪು ಲ್ಯಾಂಡಿಂಗ್ ಆಗುತ್ತೆ. ಅಲ್ಲಿಂದ ಈ ಕಡೆ ಏನೋ ಮೆಟ್ಲು ಬರುತ್ತೆ ಹೊರಗಡೆ ಹೋಗೋದಕ್ಕೆ, ಮೇಲ್ಗಡೆ ಮನೆಗೆ. ಸೊ ಇಷ್ಟೇ ನಮ್ಮ ಮೇಸ್ತ್ರಿ ಮಾಡಿರೋ ಕೆಲಸ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾನೆ. ಬಟ್ ಈ ವಾರ ಯಾಕೋ ಬಂದಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಕೇಳಿದ್ರೆ ಫೋನ್ ಎತ್ತಲ್ಲ, ಒಂದೊಂದ್ಸಲಿ ಎತ್ತಾರೆ ಹುಷಾರಿಲ್ಲ ಅಂತಾರೆ. ಇನ್ನೊಬ್ಬ ಚಿಕ್ಕ ಮೇಸ್ತ್ರಿ ಹೇಳ್ತಾನೆ ಹುಷಾರಿದ್ದಾರೆ ಅಂತ ಅಂತಂದರೆ. ಏನೋ ಮಾಡಲಿ, ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರೆ ಸಾಕು. ಸೊ ಇಷ್ಟು ಬಂದು 1 BHK ಹೌಸು. ಸೈಟಿಂದ ಬಂದು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಈಗ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲಿಂದ ನಮ್ಮ ಅಮ್ಮಂಗೆ ಟೀ ಮಾಡ್ಕೊಡೋಣ. ನಮ್ಮಮ್ಮ ಬರ್ತಾರೆ ಈಗ. ಸೊ ಅವ್ರಿಗೆ ಟೀ ಮಾಡೋಣ. ಟೀ ಮಾಡುವ ವಿಧಾನ. ಅಮ್ಮ ಹಂಗೆ ಖುಷಿ ಆಗ್ಬಿಡ್ಬೇಕು, ಮಗ ನನಗೆ ಅಂತ ಟೀ ಮಾಡೋಣ ಅಂದ್ಬಿಟ್ಟು ಇವತ್ತೇನಾದರೂ ಮಸ್ತಾಗಿ ಸ್ವೀಟ್ ಮಾಡ್ಕೊಟ್ಬಿಡ್ಬೇಕು ನಮ್ಮಮ್ಮ. ಟೀ ಮಾಡುವ ವಿಧಾನ. ಮೊದಲಿಗೆ ಟೀ ಮಾಡೋದು ತಪ್ಪಲೆ ತಗೋಬೇಕು, ಆಮೇಲೆ ನೀರು ಹಾಕಬೇಕು, ಆಮೇಲೆ ಟೀ ಪುಡಿ ಹಾಕಬೇಕು. ಮೊದಲು ಗ್ಯಾಸ್ ಹಚ್ಚಬೇಕು. ಹಚ್ಚಿದ್ದೀರಾ? ಹಚ್ಚಿದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲ ಟೀ ಮಾಡ್ತಾರಲ್ಲ. ನಾನು ಟೀ ಮಾಡೋಕ್ಕೆ ಬರುತ್ತೆ, ಅಡುಗೆನೂ ಚೆನ್ನಾಗಿ ಮಾಡ್ತೀನಿ ನಾನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಟೀ ಮಾತ್ರ ಮಸ್ತಾಗಿ ಆಗೈತೆ. ನಮ್ಮಮ್ಮ ಬಂದ ತಕ್ಷಣ ಹಂಗೆ ಕೊಡಿದ ತಕ್ಷಣ ಮೆಲ್ಟ್ ಆಗ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದೆವು ಕಂದ, ತಾಳು ಇವತ್ತು ಅಡುಗೆನಿಗೆ ಸ್ಪೆಷಲ್ಲಾಗಿ ಮಾಡ್ತೀನಿ ಅನ್ಬೇಕು. ನೋಡೋಣ ಏನಂತಾರೆ. ನಾನು ಟೀ ಮಾಡಿದ್ದು ಹೆಂಗೈತೆ? ಸೂಪರ್ ಆಗೈತೆ. ಇದೇ ಖುಷಿಗೆ ಇವತ್ತು ರಾತ್ರಿ ಏನು ಅಡುಗೆ ಮಾಡ್ತೀಯ? ಮಾವಿನಕಾಯಿ ಕರ್ನಿ ಚಪಾತಿ. ಅದು ಬಿಟ್ಟು ಬೇರೆದೇನಾದರೂ ಮಾಡು. ನನಗೆ ಇಷ್ಟ ಆಗದಿರೋದೇ ಮಾಡ್ತೀಯಲ್ಲಮ್ಮ. ಹಾಗಲಕಾಯಿ ಪಲ್ಯ ಮಾಡಮ್ಮ. ಹಾಗಲಕಾಯಿ ಪಲ್ಯ ತಿನ್ನಬಾರ್ದು ಜಾಸ್ತಿ. ಯಾಕೆ? ಓಹೋ, ಈ ಡಾಕ್ಟ್ರ್ ಹೇಳ್ತಾರೆ ಹಾಗಲಕಾಯಿ ಪಲ್ಯ ತಿನ್ನಬೇಕು ಅಂತ. ನೀನು ನಾನು ಹೊಸ್ದಾಗಿ ಹೇಳ್ತಾ ಇದೆಯಾ? ಹಾಂ, ನೋಡಿ ನಮ್ಮ ಮನೆ ಡಾಕ್ಟ್ರ್ ಏನಂತಾರೆ, ಹಾಗಲಕಾಯಿ ಪಲ್ಯ ತಿನ್ನಬಾರ್ದು ಅಂತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.